ಹಲೋ ವೀಕ್ಷಕರೇ, ನಮ್ಮ ಇಶಾನ್ ಕಿಶನ್ ಅವರು ಕ್ರಿಕೆಟ್ ಬಿಟ್ಟು RBI ಕೆಲಸಕ್ಕೆ ಸೇರಿದ್ರ? ವೈರಲ್ ಫೋಟೋಗಳ ಹಿಂದಿನ ಅಸಲಿ ಕತೆ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಅವರು RBI ಆಫೀಸ್ನಲ್ಲಿ ಫಾರ್ಮಲ್ ಡ್ರೆಸ್ ಮತ್ತು ಐಡಿ ಕಾರ್ಡ್ ಹಾಕೊಂಡು ನಿಂತಿರುವ ಫೋಟೋಗಳು ವೈರಲ್ ಆದ ಕ್ಷಣ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ: ಇವರು ಕ್ರಿಕೆಟ್ಗೆ ವಿದಾಯ ಹೇಳಿ RBIನಲ್ಲಿ 9 to 5 ಕೆಲಸಕ್ಕೆ ಸೇರಿಬಿಟ್ರಾ? ಬನ್ನಿ ನೋಡೋಣ. RBI ಉದ್ಯೋಗ ಸಿಕ್ಕಿದ್ದು ಹೇಗೆ? ಇಶಾನ್ ಕಿಶನ್ ಅವರು 2017ರಲ್ಲೇ ಸ್ಪೋರ್ಟ್ಸ್ ಕೋಟಾದ ಮೂಲಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBIನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಆಯ್ಕೆಯಾಗಿದ್ದರು. ಭಾರತದಲ್ಲಿ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಬೆಂಬಲ ನೀಡಲು RBI ಸೇರಿದಂತೆ ಹಲವು ಪ್ರಮುಖ ಸರ್ಕಾರಿ ಸಂಸ್ಥೆಗಳು ಇಂತಹ ವಿಶೇಷ ಹುದ್ದೆಗಳನ್ನು ನೀಡುತ್ತವೆ. ಇದರಿಂದ ನಮ್ಮ ಆಟಗಾರರಿಗೆ ಸ್ವಲ್ಪ ಆರ್ಥಿಕ ಭದ್ರತೆ ಸಹ ಸಿಗುತ್ತೆ ಹಾಗೂ ಈ ಸಂಸ್ಥೆಗಳ ಪರವಾಗಿ ಕಾರ್ಪೊರೇಟ್ ಟೂರ್ನಮೆಂಟ್ಗಳಲ್ಲಿ ಆಡಲು ಅವಕಾಶ ಸಹ ಸಿಗುತ್ತದೆ. ಹಾಗಾದರೆ ಇವರ ವೇತನ? RBIನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಹೊಂದಿರುವುದರಿಂದ ಅವರಿಗೆ ತಿಂಗಳಿಗೆ 1 ಲಕ್ಷಕ್ಕಿಂತ ಅಧಿಕ ಮೂಲ ವೇತನ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳು ಸಹ ಸಿಗಲಿವೆ. RBI ಆಫೀಸ್ಗೆ ಹೋಗಿದ್ದೇಕೆ? ಕ್ರಿಕೆಟ್ ಪಂದ್ಯಗಳಿಂದ ಬ್ರೇಕ್ ಸಿಕ್ಕಾಗ ಅವರು ತಮ್ಮ RBI ಕಚೇರಿಗೆ ಭೇಟಿ ನೀಡಿ ಕೆಲಸಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ತೆಗೆದ ಫೋಟೋಗಳೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವುದು. ಹಾಗಾದರೆ ಕ್ರಿಕೆಟ್ ಬಿಟ್ಟಿದ್ದಾರಾ? ಖಂಡಿತ ಇಲ್ಲ. ಕ್ರಿಕೆಟ್ ಅವರ ಮೊದಲ ಆದ್ಯತೆಯಾಗಿದೆ. ಹಾಗಾದರೆ ಒಂದು ಕಡೆ ಟೀಮ್ ಇಂಡಿಯಾ ಪರ ಆಟ, ಮತ್ತೊಂದು ಕಡೆ ದೇಶದ ಬ್ಯಾಂಕಿಂಗ್ ಕ್ಷೇತ್ರದ ದೊಡ್ಡ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್. ಅವರ ಈ ಸಾಧನೆಯ ಜರ್ನಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?